ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಮುಳಬಾಗಿಲು ತಾಲೂಕಿನ ತಿಮ್ಮರಾವತನಹಳ್ಳಿ ಗ್ರಾಮದಲ್ಲಿ ಪಕ್ಷ, ಜಾತಿ, ಧರ್ಮ ಎನ್ನದೆ 300ಕ್ಕೂ ಹೆಚ್ಚಿನ ಕುಟುಂಬಗಳಿಗೆ ಹಬ್ಬದ ಸಾಮಗ್ರಿಗಳನ್ನು ಸಮಾಜ ಸೇವಕ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಜಯರಾಮ್ ರೆಡ್ಡಿ ಅವರು ವಿತರಿಸಿದ್ದಾರೆ. ಸುಮಾರು ವರ್ಷಗಳಿಂದ ತಿಮ್ಮರಾವತನಹಳ್ಳಿ ಗ್ರಾಮದಲ್ಲಿ ದೀಪಾವಳಿ, ಯುಗಾದಿ, ರಂಜಾನ್ ಸೇರಿದಂತೆ ಇತರೆ ಹಬ್ಬಗಳ ಆಚರಣೆಗೆ ಜಯರಾಮ್ ರೆಡ್ಡಿ ಅವರು ಹಬ್ಬದ ಸಾಮಗ್ರಿಗಳಾದ ಅಕ್ಕಿ, ಬೆಲ್ಲ, ಬೇಳೆಕಾಳು, ವಿವಿಧ ರೀತಿಯ ತರಕಾರಿಗಳು, ಅಡುಗೆ ಎಣ್ಣೆ, ಉಪ್ಪು, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಕಳ್ಳೆ ಹಿಟ್ಟು ಸೇರಿದಂತೆ ಇತರೆ ಸಾಮಗ್ರಿಗಳನ್ನು ವಿತರಿಸಿಕೊಂಡು ಬರುತ್ತಿದ್ದಾರೆ. ತನ್ನನ್ನು ರಾಜಕೀಯವಾಗಿ ಗುರುತಿಸಿದ ತಿಮ್ಮರಾವತನಹಳ್ಳಿ ಗ್ರಾಮದ ಜನರ ಋಣ ತೀರಿಸಲು ಈ ಜೀವ ಇರುವವರೆಗೂ ನನ್ನ ಸಮಾಜ ಸೇವೆಯನ್ನ ಮುಂದುವರಿಸಿಕೊಂಡು ಜನರ ಕಷ್ಟ ಸುಖಗಳಲ್ಲಿ ಭಾಗವಹಿಸುವುದಾಗಿ ಜಯರಾಮ್ ರೆಡ್ಡಿ ಅವರು ಹೇಳಿದ್ದಾರೆ. ಗ್ರಾಮದಲ್ಲಿ ಇದುವರೆಗೂ ಹಿಂದೂ, ಮುಸ್ಲಿಂ ಎಂಬ ಭೇದ ಭಾವ ಇಲ್ಲದೆ ಒಟ್ಟಾಗಿ ಜೀವನ ಸಾಗಿಸುತ್ತಾ ಮಾದರಿ ಗ್ರಾಮ ಎಂಬ ಹೆಸರು ಪಡೆದುಕೊಂಡಿದೆ. ಮುಸ್ಲಿಂ ಬಾಂಧವರು ಹಬ್ಬ ಆಚರಣೆ ಮಾಡಿದ್ರೆ ಹಿಂದೂಗಳು ಸಹ ಭಾಗವಹಿಸಿ ಶುಭ ಹಾರೈಸುತ್ತಾರೆ. ಅದೇ ರೀತಿ ಹಿಂದೂ ಧರ್ಮದಲ್ಲಿ ಸಹ ಹಬ್ಬಗಳು ಆಚರಣೆ ಮಾಡಿದ್ರೆ ಮುಸ್ಲಿಂ ಬಾಂಧವರು ಭಾಗವಹಿಸುತ್ತಾರೆ. ಆದ್ದರಿಂದ ಪ್ರತಿ ವರ್ಷ ನಾನು ವೈಯಕ್ತಿಕವಾಗಿ ದಿನಸಿ ಕಿಟ್ಗಳನ್ನು ವಿತರಿಸಿಕೊಂಡು ಬರುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಹಿರಿಯ ಮುಖಂಡ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಟಿಆರ್ ಶಂಕರಪ್ಪ ಮಾತನಾಡಿ, ಸಮಾಜ ಸೇವಕ ಟಿಎಂ ಜಯರಾಮ್ ರೆಡ್ಡಿ ಅವರು ಸುಮಾರು ವರ್ಷಗಳಿಂದ ಈ ಸೇವೆಯನ್ನ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಅದೇ ರೀತಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲು ಆ ದೇವರು ಅವರಿಗೆ ಆಯುಷು ಆರೋಗ್ಯ ನೀಡಿ ಈ ಸೇವೆಯನ್ನ ಮುಂದುವರಿಸಲು ಆಶೀರ್ವಾದ ನೀಡಲಿ ಎಂದರು. ಆಧುನಿಕ ಯುಗದಲ್ಲಿ ಯಾರಿಗಾದರೂ ಸಹಾಯ ಮಾಡಲು ಇಂದು ಮುಂದು ಯೋಚನೆ ಮಾಡುವ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಜಯರಾಮ್ ರೆಡ್ಡಿ ಅವರು ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಕುಟುಂಬಗಳು ಸಹೋದರ ಮನೋಭಾವದಿಂದ ಹಬ್ಬ ಆಚರಣೆ ಮಾಡಲಿ ಎಂದು ಈ ಸೇವೆ ಮಾಡುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಜಯರಾಮ್ ರೆಡ್ಡಿ, ಮುಖಂಡರಾದ ಎಂಡಿ ಸೀನಪ್ಪ, ನಾರಾಯಣಗೌಡ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾರಾಯಣಮ್ಮ, ಮುನಿವೆಂಕಟರಾಮಪ್ಪ, ಕೆವಿ ಚಲಪತಿ, ಎಂಎಲ್ಎ ವೇಣಪ್ಪ, ಅನ್ವರ್ ಪಾಷಾ, ಪ್ರಸಾದ್ ಬಾಬು, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಹುಸೇನ್, ಉದ್ಯಮಿ ತೌಶೀಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ಸುಕುಮಾರ್, ಮುಳಬಾಗಿಲು. ಅಲ್ಲಿ ಹುಟ್ಟಿರುವುದು ನನಗೆ ಒಂದು ಹೆಮ್ಮೆ, ನನಗೊಂದು ಅದೃಷ್ಟ. ಏನಂದ್ರೆ ನಾನು ಹುಟ್ಟಿದ್ದೀನಿ ಈ ಊರಲ್ಲಿ, ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಒಳ್ಳೇದು ಮಾಡಬೇಕು, ಏನೋ ನಾನು ಕಷ್ಟಪಟ್ಟು ಸಂಪಾದನೆ ಮಾಡೋದ್ರಲ್ಲಿ ನನ್ನ ಎಲ್ರಿಗೂ, ನನ್ನ ಅಕ್ಕ ತಂಗಿಯರಿಗೆ, ನಮ್ಮ ಎಲ್ಲರಿಗೂ, ನನ್ನ ಅಣ್ಣ ತಮ್ಮಂದರಿಗೆ ಒಂದು 25% ನನಗೆ ಬರತಕ್ಕಂಥದ್ರಲ್ಲಿ ಕೊಡಬೇಕನ್ನೋ ಉದ್ದೇಶದಿಂದ ಒಂದು ಗುರಿಯಿಂದ ಒಂದು ಕೊಡಬೇಕು ಅಂತ ಒಂದು ಸಂತೋಷದಿಂದ ನಾನು ಈ ಕೆಲಸವನ್ನು ಹಮ್ಮಿಕೊಂಡಿದ್ದೀನಿ. ಎಲ್ಲರೂ ಇದಕ್ಕೆ ಸಹಕರಿಸಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನಮಗೆ ನಮ್ಮೂರಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ, ಯಾವುದೇ ರಾಜಕೀಯ ಇಲ್ಲ. ಎಲ್ಲರೂ ಒಂದು ಅಣ್ಣ ಸಂಬಂಧರಾಗಿ, ಅಕ್ಕ ತಂಗಿಯರಾಗಿ ಬಾಳ್ತಾ ಇದ್ದೀವಿ. ನಮಗೆ ಮೂಲ ಗುರುಗಳಾಗಿರ್ತಕ್ಕಂಥ ಶಂಕರಣ್ಣ ಅವರು ಎಲ್ಲರನ್ನು ಒಂದು ದಾರಿಯಲ್ಲಿ ಇಟ್ಕೊಂಡಿದ್ದಾರೆ. ಅವರ ಜೊತೆಯಲ್ಲಿ ನಾವು ಬೆಳೀತಾ ಇದ್ದೀವಿ. ನಮಗೆ ಎಲ್ಲ ನೋಡಿ, ಎಲ್ಲ ನಮ್ಮ ಹಿರಿಯರೆಲ್ಲ ನಮಗೆ ಕೈ ಜೋಡಿಸಿ ಅವರ ಜೊತೆಯಲ್ಲಿ ಇದ್ದೀವಿ. ಅದಕ್ಕೆ ಎಲ್ಲ ಊರಲ್ಲಿ ನೆಮ್ಮದಿಯಾಗಿ, ಸುಖ ಶಾಂತಿಯಾಗಿ, ನೆಮ್ಮದಿಯಾಗಿ ಇರಬೇಕು. ಇದ್ದೀವಿ, ಇನ್ನೂ ಸುಖ ಶಾಂತಿಯಾಗಿ ಒಳ್ಳೆಯವರು ಇರಬೇಕು. ನಮ್ಮ ಅದೃಷ್ಟ ಊರಲ್ಲಿ ಪಕ್ಕದಲ್ಲಿ ಹೈವೇ, 2 ಕಡೆ ಹೈವೇ ಬರ್ತಾ ಇದೆ. ಒಳ್ಳೆ ವ್ಯಾಲ್ಯೂ ಬರ್ತಾ ಇದೆ. ನಿಮಗೂ, ಲ್ಯಾಂಡ್ಗೂ, ಊರಿಗೂ ಎಲ್ಲ ಚೆನ್ನಾಗಿದೆ. ಇನ್ನು ಸ್ವಲ್ಪ ಊರು ಡೆವಲಪ್ ಆಗಬೇಕು. ಒಂದು ಹಾಸ್ಪಿಟಲ್ ಅನ್ನು ಕೊಡಬೇಕು. ನಾವೆಲ್ಲ ಅದು ಕಟ್ಸಕ್ಕೆ ಎಲ್ಲ ಪ್ಲಾನ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ಹಿರಿಯರು, ನಮ್ಮ ಊರಿನ ಹಿರಿಯರೆಲ್ಲ ಕೈ ಜೋಡಿಸಿ ಅದು ಎಲ್ಲ ಕೊಡ್ತೀವಿ ಅನ್ನೋ ಉದ್ದೇಶದಿಂದ, ಅವ್ರು ನಮ್ಗೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾವು ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನು ಬೇಕಾದ್ರೂ ನಮಗೆ ಹೇಳಿದ್ದಾರೆ ಅಣ್ಣ ಅವರು, ಏನ್ ಬೇಕಾದ್ರೂ ನೀವು ಓಡಾಡಿ ಮಾಡಪ್ಪ, ಊರಿಗೆ ಡೆವಲಪ್ ಮಾಡಿ, ನಾವು ಇದ್ದೀವಿ ಅಂತ ಹೇಳಿದ್ದಾರೆ. ಅದು ದೊಡ್ಡ ಶಕ್ತಿ ಕೊಟ್ಟಂಗೆ ನಮ್ಗೆ ಶಂಕರಣ್ಣ ಅವರು. ಅವರಿಗೆ ನಾವೆಲ್ಲರೂ ಊರಿನವರೆಲ್ಲ ಸೇರಿ ಅಭಿನಂದಿಸೋಣ ಈ ದಿನ. ಈ ಊರಲ್ಲಿ ಸ್ಕೂಲು ಎಲ್ಲ ಇವಾಗ ನೋಡಿ, ಕಾಂಪೌಂಡ್ ಎಲ್ಲ ರೆಡಿ ಆಗ್ತಾ ಇದೆ. ಯುನೈಟೆಡ್ ವೇ ಕಂಪನಿ ಅವರು ಕಾಂಕ್ರೀಟ್ ಹಾಕ್ಸಿದ್ದೀವಿ, ಪೈಂಟ್ ಮಾಡಿಸಿದ್ದೀವಿ ಹೈಸ್ಕೂಲ್ ಹತ್ರ. ಈ ನಮ್ಮ MLA ಅವರು ಕಾಂಪೌಂಡ್ ಮಾಡಿಸ್ತಾ ಇದ್ದಾರೆ. MD ಸೀನಣ್ಣ ಅವರು ಕಟ್ಸ್ಕೊಡ್ತಾ ಇದ್ದಾರೆ. ಐಮಾಸ್ 2 ಲೈಟ್ ಹಾಕ್ಸಿದ್ದೀವಿ MLA ಅವ್ರ ಕೋಟದಲ್ಲಿ. ಇನ್ನು ನಮ್ಮ ಊರು ಡೆವಲಪ್ ಆಗೋದಿದೆ. ಎಲ್ಲ ನಿಮ್ಮ ಸಹಕಾರ, ಎಲ್ಲರೂ ಸಹಕಾರದಿಂದ ಈ ಅನುಕೂಲಗಳಾಗ್ತಾ ಇದೆ.
ಇನ್ನು ಮುಂದೆ ಇನ್ನೂ ಆಗೋದು ತುಂಬಾ ಇದೆ. ಅದಕ್ಕೆಲ್ಲ ಸಹಕರಿಸಿಕೊಂಡು ನಾವು ಒಂದು ಅಣ್ಣ ತಮ್ಮಂದರಾಗಿರ್ಬೇಕು, ಅಕ್ಕ ತಂಗಿಯರಾಗಿ ಇರ್ಬೇಕು, ಎಲ್ಲರೂ ನೆಮ್ಮದಿಯಾಗಿ ಇರ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.